ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನಗೆ ಇವತ್ತಿನ ವಿಡಿಯೋದಲ್ಲಿ ಟ್ಯಾಕ್ಸ್ ಲಯಬಿಲಿಟಿಯಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ ಟ್ಯಾಕ್ಸ್ ಲಯಬಿಲಿಟಿ ಅಂತಂದರೆ ಏನು, ಟೋಟಲ್ ಇನ್ಕಮ್ ಅಂತಂದರೆ ಏನು, ಅದನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ವಿತ್ ಫಾರ್ಮೆಟ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಸಿಮಿಲರ್ ಅದೇ ಥರದ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಸೊ ಇಲ್ಲೊಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ ಇದೆ. ಕ್ವಶನ್ ಈ ಥರದಲ್ಲಿದೆ: ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಕಂಪ್ಯೂಟ್ ಟ್ಯಾಕ್ಸ್ ಪೇಯಬಲ್ ಬೈ ಶ್ರೀಮತಿ ರೇಖಾ. ಈ ಕೆಳಗಿನ ಇನ್ಫಾರ್ಮೇಷನನ್ನು ನೋಡಿಕೊಂಡು ಶ್ರೀಮತಿ ರೇಖಾ ಅನ್ನೋರು ಗೌರ್ಮೆಂಟಿಗೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಡೈರೆಕ್ಟಾಗಿ ನೀವು ಟ್ಯಾಕ್ಸ್ ಲಯಬಿಲಿಟಿ ಫೈಂಡ್ ಔಟ್ ಮಾಡಲಿಕ್ಕಾಗಲ್ಲ. ಫಸ್ಟು ಟೋಟಲ್ ಇನ್ಕಮ್ ಫೈಂಡ್ ಔಟ್ ಮಾಡಿಕೊಂಡು ಆ ನಂತರದಲ್ಲಿ ಟ್ಯಾಕ್ಸ್ ಲಯಬಿಲಿಟಿ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಒಂದಷ್ಟು ಎಂಟ್ರೀಸ್ ಕೊಟ್ಟಿದ್ದಾರೆ. ಸೊ ಈ ಎಂಟ್ರೀಸ್ನಲ್ಲಿ ಯಾವ್ದು ಎಕ್ಸ್ಪೆನ್ಸಸ್ ಅನ್ನೋದನ್ನು ಫಸ್ಟ್ ನೀವು ಗಮನಿಸಬೇಕಾಗತ್ತೆ. ಇನ್ಕಮ್ಗಳನ್ನೆಲ್ಲ ಟೋಟಲ್ ಇನ್ಕಮಿಗೆ ಬರೀಬೇಕು, ಎಕ್ಸ್ಪೆನ್ಸಸ್ಸನ್ನು ನೀವು ಡಿಡಕ್ಷನ್ನಿಗೆ ಬರೀಬೇಕಾಗತ್ತೆ. ಸೊ ಯಾವ್ಯಾವ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ: ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಮನೆಯಿಂದ ಬಂದ ಆದಾಯ; ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್, ಗೌರ್ಮೆಂಟ್ ಸೆಕ್ಯೂರಿಟಿ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ, ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ 10,000 ರೂಪಾಯಿ ಬಡ್ಡಿ ಬರ್ತಾ ಇದೆ, ಇದು ಕೂಡ ಇನ್ಕಮ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಅಸೆಟನ್ನು ಸೇಲ್ ಮಾಡಿದಾಗ ಲಾಭ ಆಗಿದೆ, ಇದು ಇನ್ಕಮ್. ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾಡೋದ್ರಿಂದ ಇನ್ಕಮ್ ಆಗ್ತಾ ಇದೆ, ಇದು ಕೂಡ ಇನ್ಕಮ್ ಅಂಡರಲ್ಲಿ ಬರುತ್ತೆ. ಇಂಡಿಯನ್ ಅಗ್ರಿಕಲ್ಚರಲ್ ಇನ್ಕಮ್, ವೆರಿ ಇಂಪಾರ್ಟೆಂಟ್. ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮಿಗೆ ಟ್ಯಾಕ್ಸ್ ಕಟ್ಟಲಿಕ್ಕಿಲ್ಲ, ಎಕ್ಸೆಂಪ್ಟೆಡ್. ಬಟ್ ನೀವು ಟೋಟಲ್ ಇನ್ಕಮ್ ಟ್ಯಾಕ್ಸ್ ಲಯಬಿಲಿಟಿ ಮಾಡಬೇಕಾದ್ರೆ ಸ್ವಲ್ಪ ಬೇರೆ ಥರದಲ್ಲಿ ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮನ್ನು ಟ್ರೀಟ್ ಮಾಡಬೇಕಾಗತ್ತೆ. ಅದು ಹೇಗೆ, ಯಾವ ಥರ ಟ್ರೀಟ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಪ್ರಾಬ್ಲಮ್ ಮಾಡೋಷ್ಟೊತ್ತಿಗೆ ಹೇಳ್ತೀನಿ. ಅಮೌಂಟ್ ವಿತ್ ಡ್ರಾನ್ ಫ್ರಮ್ PPF, ಅಮೌಂಟ್ ಡೆಪಾಸಿಟೆಡ್ ಇನ್ PPF, ವೆರಿ ಇಂಪಾರ್ಟೆಂಟ್ ಎಂಟ್ರೀಸ್. ಏನು ಪ್ರಾವಿಡೆಂಟ್ ಫಂಡ್ ಅಂತಂದರೆ ಏನು? ನಿಮ್ಮ ಗ್ರ್ಯಾಜುಯೇಷನ್ ಆದ ಮೇಲೆ ನೀವೇನಾದರೂ ಕಂಪ್ನಿಗೆ ಯಾವ್ದಾದ್ರು ಜಾಬಿಗೆ ಸೇರಿಕೊಂಡ್ರೆ ಪ್ರತಿ ತಿಂಗಳು ನಿಮ್ಮ ಸ್ಯಾಲ್ರಿಯಲ್ಲಿ 12% PFಗೆ ಕಟ್ಟಾಗತ್ತೆ. ಫಾರ್ ಎಕ್ಸಾಂಪಲ್, ನಿಮಗೊಂದು 20,000 ರೂಪಾಯಿ ಸ್ಯಾಲ್ರಿ ಬರ್ತಾ ಇದ್ದರೆ 20,000ಕ್ಕೆ 12%, 12 24 2,400 ರೂಪಾಯಿ. ಬಟ್ ಅದಕ್ಕೆ ಮ್ಯಾಕ್ಸಿಮಮ್ ಲಿಮಿಟ್ ಇದೆ, 1,800 ರೂಪಾಯಿ ಮಾತ್ರ ಕಟ್ಟಾಗೋದು, ಅದ್ರ ಮೇಲೆ ಅಮೌಂಟ್ ಕಟ್ಟಾಗಲ್ಲ. ಪ್ರತಿ ತಿಂಗಳು ನಿಮ್ಮ ಸಂಬಳದಲ್ಲಿ PF ಅಂತ ಕಟ್ ಮಾಡ್ತಾರೆ. ಸೊ PF ಕಟ್ ಮಾಡಿಸ್ಬೇಕು. ಏನಕ್ಕೆ ಅಂತಂದರೆ ನಿಮ್ಮ ಸಂಬಳದಲ್ಲಿ ಎಷ್ಟು ಕಟ್ಟಾಗಿರುತ್ತೋ ಅಷ್ಟೇ ಕಂಪನಿಯವರು ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಸೊ PF ಅಂತಂದರೆ ನಿಮ್ಮ ಸಂಬಳದಲ್ಲಿ ಕಟ್ಟಾಗುವಂಥ ಅಮೌಂಟ್. ಸೊ ಅವರು PFಗೆ 40,000 ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಅಮೌಂಟ್ ವಿತ್ಡ್ರಾನ್ ಫ್ರಮ್ PPF ಅಂತಂದರೆ, ಸೊ ನೀವು ಪ್ರತಿ ತಿಂಗಳು ಡೆಪಾಸಿಟ್ ಮಾಡಿ ಒಂದು ವರ್ಷಕ್ಕೆ ಒಂದು ಅಮೌಂಟ್ ಆಗಿರುತ್ತೆ. ಏನಾದರೂ ಇನ್ ಕೇಸ್ ಎಮರ್ಜೆನ್ಸಿ ಬಂತು ಅಂತಂದರೆ ಆ ಡೆಪಾಸಿಟ್ ಮಾಡಿರುವಂಥ ಅಮೌಂಟನ್ನು ವಿತ್ಡ್ರಾ ಮಾಡ್ಕೊಳ್ಬೋದು, ವಾಪಸ್ ತೊಗೊಳ್ಬೋದು. ಸೊ ಅಮೌಂಟ್ ವಿತ್ಡ್ರಾನ್ ಫ್ರಮ್ PPF ಆಲ್ವೇಸ್ ಎಕ್ಸೆಂಪ್ಟೆಡ್, ಇದು ಎಕ್ಸೆಂಪ್ಟೆಡ್ ಇನ್ಕಮ್ ಅಂಡರಲ್ಲಿ ಬರುತ್ತೆ. ಸೊ ಅಮೌಂಟ್ ವಿತ್ಡ್ರಾನ್ ಫ್ರಮ್ PPF ಬರೀಲಿಕ್ಕಿಲ್ಲ, ಇದು ಎಕ್ಸೆಂಪ್ಟೆಡ್ ಎಂಟ್ರಿ. ಸೊ ಯಾವ್ದಾವ್ದು ಎಕ್ಸ್ಪೆನ್ಸಸ್ ಇದೆ: ಪರ್ಚೇಸ್ ಆಫ್ NSC ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, 80C ಅಂಡರಲ್ಲಿ ಬರುತ್ತೆ. ಅಮೌಂಟ್ ಡೆಪಾಸಿಟೆಡ್ ಇನ್ PPF, ಡೆಪಾಸಿಟ್ ಮಾಡ್ತಾ ಇದ್ದರೆ ನಿಮ್ಮ ಕೈಯಿಂದ ದುಡ್ಡು ಹೋಗುತ್ತೆ, ಇದು ಕೂಡ ಎಕ್ಸ್ಪೆನ್ಸಸ್. ಸಬ್ಸ್ಕ್ರಿಪ್ಷನ್ ಟು ಎಲಿಜಿಬಲ್ ಇಶ್ಯೂ ಆಫ್ ಕ್ಯಾಪಿಟಲ್, ಏನೋ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಇದು ಕೂಡ ಎಕ್ಸ್ಪೆನ್ಸಸ್. ಪರ್ಚೇಸ್ ಆಫ್ NSC, ಅಮೌಂಟ್ ಡೆಪಾಸಿಟೆಡ್ ಇನ್ PPF. ನೋಡಿ, ಪರ್ಚೇಸ್ ಮಾಡಿದ ಕೈಯಿಂದ ದುಡ್ಡು ಹೋಗುತ್ತೆ, ಡೆಪಾಸಿಟ್ ಮಾಡಿದ ಕೈಯಿಂದ ದುಡ್ಡು ಹೋಗುತ್ತೆ, ಸಬ್ಸ್ಕ್ರೈಬ್ ಮಾಡಬೇಕಾದ್ರೆ ಕೈಯಿಂದ ದುಡ್ಡು ಹೋಗುತ್ತೆ. ಈ 3 ಎಕ್ಸ್ಪೆನ್ಸಸ್, ಈ 3ಅನ್ನು ನೀವು ಡಿಡಕ್ಷನ್ಸ್ ಅಂಡರಲ್ಲಿ ಬರೀಬೇಕಾಗತ್ತೆ. ಅಡ್ವಾನ್ಸ್ ಟ್ಯಾಕ್ಸ್ ಪೇಡ್ ನಿಮಗೆ ಟ್ಯಾಕ್ಸ್ ಲಯಬಿಲಿಟಿ ಅಂಡರಲ್ಲಿ ಬರುತ್ತೆ. ಪ್ರಾಬ್ಲಮ್ ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಫಾರ್ಮೆಟ್ ನಾನು ಬರ್ಕೊಂಡಿದ್ದೀನಿ. ವಿಡಿಯೋ ಲೆಂತಿ ಆಗುತ್ತೆ ಅಂಥೇಳಿ ಆಲ್ರೆಡಿ ಫಾರ್ಮೆಟ್ ಬರ್ಕೊಂಡಿದ್ದೀನಿ. ಡೈರೆಕ್ಟಾಗಿ ನಾನು ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಟೋಟಲ್ ಇನ್ಕಮ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಎಲ್ಲ ಚಾಪ್ಟರ್ ಹೆಡ್ಡಿಂಗನ್ನು ಬರ್ಕೊಳ್ಬೇಕಾಗತ್ತೆ. ಸೊ ಚಾಪ್ಟರ್ ಹೆಡ್ಡಿಂಗ್ ಯಾವುದು: ಇನ್ಕಮ್ ಫ್ರಮ್ ಸ್ಯಾಲ್ರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸ್ನೆಸ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಫಸ್ಟು ಯಾವಾಗಲೂ ಸ್ಯಾಲ್ರಿ ಇನ್ಕಮನ್ನು ಬರೀಬೇಕು. ನೀವು ಕ್ವಶನಲ್ಲಿ ಅಬ್ಸರ್ವ್ ಮಾಡಿ, ಏನಾದರೂ ಸ್ಯಾಲ್ರಿ ಇನ್ಕಮ್ ಕೊಟ್ಟಿದ್ದೀರಾ? ಎಲ್ಲೂ ಕೂಡ ಸ್ಯಾಲ್ರಿ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ, ಇನ್ಕಮ್ ಫ್ರಮ್ ಸ್ಯಾಲ್ರಿ ಕೊಡಲಿಲ್ಲ. ಸೊ ಇನ್ಕಮ್ ಫ್ರಮ್ ಸ್ಯಾಲ್ರಿ ನೀಲ್. ಮೇನ್ ಎಕ್ಸಾಮ್ನಲ್ಲಿ ಏನೂ ಗೊತ್ತಾಗಲಿಲ್ಲ ಅಂದರೆ ನೀಟಾಗಿ ಫಾರ್ಮೆಟ್ ಬರೆದ್ರೆ 6 to 7 ಮಾರ್ಕ್ಸ್ ಕೊಡ್ತಾರೆ. ಬಟ್ ಎಕ್ಸ್ ಬರೀಲಿಕ್ಕಿಲ್ಲ, ಯಾವ್ದು ಅಮೌಂಟ್ ಗೊತ್ತಾಗುತ್ತೋ ಅಮೌಂಟ್ ಅಷ್ಟನ್ನು, ಗೊತ್ತಾದಷ್ಟು ಅಮೌಂಟನ್ನು ಬರೆದಿಟ್ಟರೆ ಆಯಿತು. ಸೊ ಈಗ ಇನ್ಕಮ್ ಫ್ರಮ್ ಸ್ಯಾಲ್ರಿ ಕೊಡಲಿಲ್ಲ, ನೀವು ಇನ್ಕಮ್ ಫ್ರಮ್ ಸ್ಯಾಲ್ರಿ ಬರೀಲೇಬೇಕು. ಅಮೌಂಟ್ ಕಾಲಮಲ್ಲಿ ನೀಲ್. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಕ್ವಶನಲ್ಲಿ ಕೊಟ್ಟಿದ್ದಾರೆ ನೋಡಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕಂಪ್ಯೂಟೆಡ್ 80,000. ಒಂದು ವೇಳೆ ಏನಾದರೂ ಕ್ವಶನಲ್ಲಿ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಕೊಟ್ಟಿದ್ರೆ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕೊಟ್ಟಿದ್ರೆ ನೀವು ಇಲ್ಲಿ ಡೈರೆಕ್ಟಾಗಿ ಬರಿಬೋದು. 80,000 ಕೊಟ್ಟಿದ್ರೆ 80,000 ಡೈರೆಕ್ಟಾಗಿ ಬರಿಬೋದು. ಬಟ್ ಏನಾದರೂ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಕೊಟ್ಟಿದ್ರೆ 30% ಕಳೆದು ಬರೀಬೇಕಾಗತ್ತೆ. ಏನಕ್ಕೆ ಅಂದರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 30%, 80,000 ಮೈನಸ್ 30%, 8 3 24, 24,000 ಲೆಸ್ ಮಾಡಿ ಬರೀಬೇಕಾಗತ್ತೆ. ಯಾವಾಗ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಕೊಟ್ಟರೆ ಲೆಸ್ ಮಾಡಿ ಬರೀಬೇಕು. ನೆಕ್ಸ್ಟು ಇನ್ಕಮ್ ಫ್ರಮ್ ಬಿಸ್ನೆಸ್. ನೋಡಿ, ಬಿಸ್ನೆಸ್ ಇನ್ಕಮ್ ಕೊಟ್ಟಿದ್ದಾರೆ. ಎಷ್ಟು ಇನ್ಕಮ್ ಕೊಟ್ಟಿದ್ದಾರೆ? 10,30,000. ಬಿಸ್ನೆಸ್ ಇನ್ಕಮ್ 10,30,000. ನೆಕ್ಸ್ಟ್ ಇರೋದು ಯಾವುದು? ಕ್ಯಾಪಿಟಲ್ ಗೇನ್. ಅಸೆಟನ್ನು ಸೇಲ್ ಮಾಡಿದಾಗ ಆಗುವಂಥ ಲಾಭಕ್ಕೆ ಕ್ಯಾಪಿಟಲ್ ಗೇನ್ ಅಂತ ಅಂತೀವಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕೊಟ್ಟಿದ್ದಾರೆ ಕ್ವಶನಲ್ಲಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 50,000.
ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೊಡಲಿಲ್ಲ. ಒಂದು ವೇಳೆ ಕ್ವಶನಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಎರಡನ್ನೂ ಕೊಟ್ಟಿದ್ದರೆ ಗೇನಲ್ಲಿ ಲಾಸನ್ನು ಕಳೆದು ಬರೀಬೇಕು. ಒಂದು ವೇಳೆ ಲಾಸ್ ಮಾತ್ರ ಕೊಟ್ಟಿದ್ದರೆ ನೀವು ಬೇರೆ ಯಾವುದರಲ್ಲೂ ಕಳೀಲಿಕ್ಕಾಗಲ್ಲ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಮಾತ್ರ ಕೊಟ್ಟಿದ್ದರೆ ಇಲ್ಲಿ C/F ಕ್ಯಾರಿ ಫಾರ್ವರ್ಡ್ ಅಂತ ಬರೀಬೇಕು, ಬೇರೆ ಯಾವುದರಲ್ಲೂ ಲಿಸ್ಟ್ ಮಾಡಲಿಕ್ಕಾಗಲ್ಲ. ಲಾಂಗ್ ಟರ್ಮ್ ಗೇನ್ ಕೊಟ್ಟಿದ್ದರೆ ಡೈರೆಕ್ಟಾಗಿ ಬರೀಬೇಕು. ಲಾಂಗ್ ಟರ್ಮ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಕ್ಯಾಪಿಟಲ್ ಲಾಸ್ ಎರಡೂ ಕೊಟ್ಟಿದ್ದರೆ ಗೇನಲ್ಲಿ ಲಾಸನ್ನು ಲೆಸ್ ಮಾಡಿ ಬರೀಬೇಕು. ಓನ್ಲಿ ಲಾಸ್ ಕೊಟ್ಟಿದ್ದರೆ ನೀವು ಬರೀಲಿಕ್ಕಿಲ್ಲ, ಕ್ಯಾರಿ ಫಾರ್ವರ್ಡ್ ಅಂತ ಬರೀಬೇಕು. ಸಪೋಸ್ ಏನಾದರೂ ಗೇನ್ ಕೊಟ್ಟು ಲಾಸೇ ಜಾಸ್ತಿ ಇದ್ದರೆ, ಫಾರ್ ಎಕ್ಸಾಂಪಲ್ ಗೇನ್ 1 ಲಕ್ಷ, ಲಾಸ್ 1,20,000, 1 ಲಕ್ಷದಲ್ಲಿ 1,20,000 ಕಳೀಲಿಕ್ಕಾಗಲ್ಲ, ಆವಾಗ ಕ್ಯಾರಿ ಫಾರ್ವರ್ಡ್ ಅಂತ ಬರೀಬೇಕು. ಗೇನ್ 1 ಲಕ್ಷ, ಲಾಸ್ 50,000 ಹಾಗೆ ಕೊಟ್ಟಿದ್ದರೆ 1 ಲಕ್ಷದಲ್ಲಿ 50,000 ಕಳೆದು 50,000 ರೂಪಾಯಿ ಮಾತ್ರ ಬರೀಬೇಕು. ಈಗ ಗೇನ್ ಮಾತ್ರ ಕೊಟ್ಟಿದ್ದಾರೆ, ಗೇನನ್ನು ಮಾತ್ರ ಬರ್ತಿದ್ದೀವಿ. ಸೊ ಯಾವ್ಯಾವ ಇನ್ಕಮ್ ಉಳಿಯುತ್ತೋ ಅದನ್ನು ಅದರ್ ಸೋರ್ಸಿಗೆ ಬರೀಬೇಕು. ಈಗ ಹೌಸ್ ಪ್ರಾಪರ್ಟಿ ಬರ್ದಾಯಿತು, ಕ್ಯಾಪಿಟಲ್ ಗೇನ್ ಬರ್ದಾಯಿತು, ಬಿಸ್ನೆಸ್ ಬರ್ದಾಯಿತು. ಯಾವ ಇನ್ಕಮ್ ಉಳೀತು? ಗೌರ್ಮೆಂಟ್ ಸೆಕ್ಯೂರಿಟೀಸ್ ಉಳೀತು. ಉಳಿದಿರೋ ಇನ್ಕಮನ್ನು ಅದರ್ ಸೋರ್ಸಿಗೆ ಬರೀಬೇಕು. ಯಾವ ಇನ್ಕಮ್ ಉಳಿದಿದೆ? ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಗೌರ್ಮೆಂಟ್ ಸೆಕ್ಯೂರಿಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ, 10,000 ರೂಪಾಯಿ ಬಡ್ಡಿ ಸಿಗ್ತಾ ಇದೆ, ಅದನ್ನು ಅದರ್ ಸೋರ್ಸಿಗೆ ಬರೆದ್ರೆ ಆಯಿತು, 10,000. ಸೊ ಅವರ ಒಟ್ಟು ಇನ್ಕಮ್ ಎಷ್ಟಾಯಿತು? 80,000 ಪ್ಲಸ್ 10,30,000 ಪ್ಲಸ್ 50,000 ಪ್ಲಸ್ 10,000. ಟೋಟಲ್ ಆಗಿ ಅವರ ಇನ್ಕಮ್ ಎಷ್ಟಾಯಿತು ಅಂತಂದರೆ 11,70,000 ಆಯಿತು. ಸೊ ಈಗ ಟ್ಯಾಕ್ಸ್ ಕಟ್ಟಬಾರ್ದು ಅಂದರೆ ಅವರು ಏನೇನು ಮಾಡ್ಬೋದು ಅಂತಂದರೆ LIC ಪ್ರೀಮಿಯಂ ಪೇಮೆಂಟ್ ಮಾಡ್ಬೋದು, ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಮೆಂಟ್ ಮಾಡ್ಬೋದು, ದೆನ್ PPF, RPF, SPF ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ಬೋದು, ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ದುಡ್ಡಿಡ್ಬೋದು, ದೆನ್ ಡೊನೇಷನ್ ಕೊಡ್ಬೋದು. ಅವೆಲ್ಲ ಡಿಡಕ್ಷನ್ಸ್ ಅಂಡರಲ್ಲಿ ಬರುತ್ತೆ. ಇದನ್ನು ನೀವು ಹೋದ ಸೆಮ್ಮಲ್ಲಿ ಓದಿರ್ತೀರ, ATC, ATG ಎಲ್ಲ ಓದಿರ್ತೀರ. ಏನೇ ಡಿಡಕ್ಷನ್ಸ್ ಕೊಟ್ಟರು ಇಲ್ಲಿ ಬರೀಬೇಕಾಗುತ್ತೆ. ಈಗ ಈ ಪ್ರಾಬ್ಲಮ್ನಲ್ಲಿ ಎಕ್ಸ್ಪೆನ್ಸಸ್ಸನ್ನು ಡಿಡಕ್ಷನ್ಗೆ ಬರೆದ್ರೆ ಆಯಿತು. ನೋಡಿ, ಈಗ ಅಮೌಂಟ್ ವಿಡ್ರಾನ್ ಫ್ರಮ್ PPF ಬರ್ದಿಲ್ಲ ನಾನು ಇಲ್ಲಿ, ಏನಕ್ಕೆ ಅಂದರೆ ಅಮೌಂಟ್ ವಿಡ್ರಾನ್ ಫ್ರಮ್ PPF ಎಕ್ಸೆಂಪ್ಟೆಡ್. ಸೊ ಏನೇನು ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ? ಪರ್ಚೇಸ್ ಆಫ್ NSC 30,000 ಇದೆ, ಡೆಪಾಸಿಟೆಡ್ ಇನ್ PPF 40,000 ಇದೆ, ಸಬ್ಸ್ಕ್ರಿಪ್ಷನ್ ಟು ಎಲಿಜಿಬಲ್ ಇಶ್ಯೂ ಆಫ್ ಕ್ಯಾಪಿಟಲ್ 35,000 ಇದೆ. ಸೊ ಈ ಮೂರು ಕೂಡ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C ಟು 80U ಅಂಡರ್ ಬರುತ್ತೆ. ಸೊ ಮೂರದ್ದು ಅಮೌಂಟ್ ಎಷ್ಟಿದೆ? 30,000 ಪ್ಲಸ್ 40,000 ಪ್ಲಸ್ 35,000. ಟೋಟಲ್ ಅಮೌಂಟ್ ಏನಾಗುತ್ತೆ? 1,05,000 ಡಿಡಕ್ಷನ್ ಸಿಗುತ್ತೆ. 1,05,000 ಹೇಗೆ ಬಂತು? ಮೂರು ಡಿಡಕ್ಷನ್ ಇದೆ. ಯಾವುದು? 30,000 NSC ಪ್ಲಸ್ 40,000 PPF ಪ್ಲಸ್ 35,000 ಸಬ್ಸ್ಕ್ರಿಪ್ಷನ್ ಟು ಎಲಿಜಿಬಲ್ ಇಶ್ಯೂ ಆಫ್ ಕ್ಯಾಪಿಟಲ್. ಸೊ ಹಾಗಾದರೆ ಅವರ ಟೋಟಲ್ ಇನ್ಕಮ್ ಎಷ್ಟಾಯಿತು? 11,70,000 ಇತ್ತು. 11,70,000ದಲ್ಲಿ 1,05,000ಕ್ಕೆ ಟ್ಯಾಕ್ಸ್ ಕಟ್ಟೋದು ಬೇಡ, ಅಲ್ಲಿಗೆ 10,65,000ಕ್ಕೆ ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾಗತ್ತೆ. ಕ್ವಶನಲ್ಲಿ ಏನಾದರೂ ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಕೊಟ್ಟಿದ್ರೆ, ನೀವು ಹೋದ ಸೆಮ್ಮಲ್ಲಿ ಓದಿರ್ತೀರ, ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಎಕ್ಸೆಂಪ್ಟೆಡ್, ಬಟ್ ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಕೊಟ್ಟಿದ್ದರೆ ಟೋಟಲ್ ಇನ್ಕಮಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಬೇಕು. ದೆನ್ ಟೋಟಲ್ ಟ್ಯಾಕ್ಸಲ್ಲಿ ಅಗ್ರಿಕಲ್ಚರ್ ಇನ್ಕಮ್ಗೆ ಟ್ಯಾಕ್ಸ್ ಕಟ್ಟಲಿಕ್ಕಿಲ್ಲ, ಸೊ ಟೋಟಲ್ ಟ್ಯಾಕ್ಸಲ್ಲಿ ಅಗ್ರಿಕಲ್ಚರ್ ಇನ್ಕಮ್ ಟ್ಯಾಕ್ಸನ್ನು ಲೆಸ್ ಮಾಡಬೇಕಾಗತ್ತೆ. ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಫಾರಿನ್ ಅಗ್ರಿಕಲ್ಚರ್ ಇನ್ಕಮ್ ಕೊಟ್ಟರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂಡರಲ್ಲಿ ಬರೀಬೇಕು, ಬೇರೆ ಯಾವುದೇ ಎಕ್ಸೆಂಪ್ಟೆಡ್ ಇನ್ಕಮನ್ನು ಈ ಫಾರ್ಮೆಟಲ್ಲಿ ಬರೀಲಿಕ್ಕಿಲ್ಲ. ಇಂಟ್ರೆಸ್ಟ್ ಆನ್ POSB, ದೆನ್ ಗಿಫ್ಟ್ ಫ್ರಮ್ ರಿಲೇಟಿವ್ಸ್, ದೆನ್ ಮ್ಯೂಚುವಲ್ ಫಂಡ್, ಯಾವ ಇನ್ಕಮನ್ನು ನೀವು ಇಲ್ಲಿ ಬರೀಲಿಕ್ಕಿಲ್ಲ. ಬಟ್ ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಮಾತ್ರ ಬರೀಬೇಕು. ಲಾಸ್ಟಿಗೆ ಆ್ಯಡ್ ಮಾಡಿದರೆ ಆಯಿತು. ಎಷ್ಟು ಕೊಟ್ಟಿದ್ದಾರೆ ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್? 1 lakh ಕೊಟ್ಟಿದ್ದಾರೆ. ಸೊ 1 lakh ಆ್ಯಡ್ ಮಾಡ್ಕೊಳ್ಬೇಕು. ಟೋಟಲ್ ಆಗಿ ಅಗ್ರಿಗೇಟ್ ಇನ್ಕಮ್ ಎಷ್ಟಾಗುತ್ತೆ? 11,65,000 ಅಗ್ರಿಗೇಟ್ ಇನ್ಕಮ್ ಆಗುತ್ತೆ. 11,65,000 ಹೇಗೆ ಬಂತು? 10,65,000 ಪ್ಲಸ್ ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ 1 lakh, 11,65,000 ಆಯಿತು. ಇಲ್ಲಿಗೆ ಟೋಟಲ್ ಇನ್ಕಮ್ ಮುಗೀತು. ಸೊ ಲಾಸ್ಟ್ ಪ್ರಾಬ್ಲಮ್ನಲ್ಲಿ ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಇರಲಿಲ್ಲ. ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಕೊಟ್ಟಾಗ ಟೋಟಲ್ ಇನ್ಕಮಿಗೆ ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮನ್ನು ಆ್ಯಡ್ ಮಾಡಿದರೆ ಆಯಿತು. ದೆನ್ ಈಗ ಟ್ಯಾಕ್ಸ್ ಲಯಬಿಲಿಟಿ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಫಸ್ಟು ಕ್ಯಾಶುವಲ್ ಇನ್ಕಮಿಗೆ 30% ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಯಾವ್ದು ಕ್ಯಾಶುವಲ್ ಇನ್ಕಮ್? ನೀವು ಅದರ್ ಸೋರ್ಸಲ್ಲಿ ನೋಡಬೇಕು. ಅದರ್ ಸೋರ್ಸಲ್ಲಿ 10,000 ಇದೆ ಅಲ್ವಾ? ಆ 10,000 ಯಾವುದದು? ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಏನಾದರೂ ವಿನ್ನಿಂಗ್ ಫ್ರಮ್ ಲಾಟ್ರಿ, ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್, TV ಶೋಸ್, ಬೆಟ್ಟಿಂಗ್, ಕ್ರಾಸ್ವರ್ಡ್ ಪಜಲ್ಸ್, ಅದು ಯಾವುದಾದ್ರೂ ಕ್ವಶನಲ್ಲಿ ಕೊಟ್ಟಿದ್ದರೆ ಅದನ್ನು ನೀವು ಅದರ್ ಸೋರ್ಸಲ್ಲಿ ಬರೀಬೇಕಾಗತ್ತೆ. ಸೊ ಅದರ್ ಸೋರ್ಸಲ್ಲಿರುವಂಥ ಕ್ಯಾಶುವಲ್ ಇನ್ಕಮಿಗೆ ಈ ಪ್ರಾಬ್ಲಮಲ್ಲಿ ಕ್ಯಾಶುವಲ್ ಇನ್ಕಮ್ ಇಲ್ಲ. ಕ್ಯಾಶುವಲ್ ಇನ್ಕಮ್ ಅಂದರೆ ಲಾಟ್ರಿ, ಹಾರ್ಸ್ ರೇಸ್, ಕ್ರಾಸ್ವರ್ಡ್ ಪಜಲ್ಸ್, ಬೆಟ್ಟಿಂಗ್, TV ಶೋಸ್, ಅದು ಯಾವುದಾದ್ರೂ ಕ್ವಶನಲ್ಲಿ ಕೊಟ್ಟಿದ್ದರೆ ಅದಕ್ಕೆ 30% ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾಗತ್ತೆ.
ಈ ಪ್ರಾಬ್ಲಮ್ನಲ್ಲಿ ಯಾವುದೇ ಥರ ಕ್ಯಾಶುವಲ್ ಇನ್ಕಮ್ ಕೊಡಲಿಲ್ಲ, ಸೊ ನಾನಲ್ಲಿ ನಿಲ್ ಬರಿತಾ ಇದ್ದೀನಿ. ದೆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದ್ದರೆ ಅದಕ್ಕೆ 20% ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 50,000 ಇದೆ. ಸೊ 50,000ಕ್ಕೆ 20%, 5 10,000 ರೂಪಾಯಿ ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾಗತ್ತೆ. ಹೇಗೆ ಬಂತು 10,000? 50,000 ಇಂಟು 20%. 50,000 ಎಲ್ಲಿಂದ ಬಂತು? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 50,000 ಇದೆ. 50,000 ಇಂಟು 20% 10,000 ಆಯಿತು. ದೆನ್ ಟ್ಯಾಕ್ಸಸ್ ಆನ್ ಅದರ್ ಇನ್ಕಮ್ ಎಟ್ ಸ್ಲ್ಯಾಬ್ ರೇಟ್. ಅದರ್ ಇನ್ಕಮ್ ಎಟ್ ಸ್ಲ್ಯಾಬ್ ರೇಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಟೋಟಲ್ ಆಗಿ ಇನ್ಕಮ್ ಎಷ್ಟಿದೆ? 11,65,000 ಅವರ ಅಗ್ರಿಗೇಟ್ ಇನ್ಕಮ್ ಇದೆ. ಒಟ್ಟು ಆದಾಯ ಎಷ್ಟು? 11,65,000. 11,65,000ದಲ್ಲಿ ಎಷ್ಟು ಅಮೌಂಟಿಗೆ ಟ್ಯಾಕ್ಸ್ ಕಟ್ಟಾಗಿದೆ? ಇಲ್ಲೇನೂ ಟ್ಯಾಕ್ಸ್ ಕಟ್ಟಿಲ್ಲ. ಇಲ್ಲಿ 50,000 ರೂಪಾಯಿಗೆ ಟ್ಯಾಕ್ಸನ್ನು ಕಟ್ಟಾಗಿದೆ. ಸೊ 11,65,000ದಲ್ಲಿ 50,000 ರೂಪಾಯಿ ಕಳ್ಕೊಳ್ಬೇಕು. ಸೊ ಏನಕ್ಕೆ ಕಳ್ಕೊಳ್ಬೇಕು? 50,000ಕ್ಕೆ ಆಲ್ರೆಡಿ ಟ್ಯಾಕ್ಸ್ ಕಟ್ಟಾಗಿದೆ. 11,65,000ರಲ್ಲಿ 50,000 ಕಳೆದ್ರೆ 11,65,000 ಮೈನಸ್ 50,000 ಕಳೆದಾಗ ಬರುವಂಥ ಉತ್ತರ 11,15,000. ಈ 11,15,000ಕ್ಕೆ ಈಗ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಏನಕ್ಕೆ 50,000 ಕಳೆದಿರೋದು? 50,000 ರೂಪಾಯಿಗೆ ಟ್ಯಾಕ್ಸ್ ಪೇಮೆಂಟ್ ಮಾಡಿ ಆಗಿದೆ. ಟೋಟಲ್ ಇನ್ಕಮ್ 11,65,000 ಇತ್ತು. 11,65,000 50,000 ಕಳೆದ್ರೆ 11,15,000 ಬರುತ್ತೆ. ಇದಕ್ಕೆ ನಾವೀಗ ಸ್ಲ್ಯಾಬ್ ಬರ್ಕೊಳ್ಬೇಕಾಗತ್ತೆ. ಸ್ಲ್ಯಾಬ್ ಯಾವಾಗಲೂ 0 to 2,50,000 ಹೀಗೆ ಬರ್ಕೊಳ್ಬೇಕು. ಟ್ಯಾಕ್ಸ್ ರೇಟ್ 0%. ನೆಕ್ಸ್ಟ್ 2,50,000 to 5 lakh ಟ್ಯಾಕ್ಸ್ ರೇಟ್ 5%. 5 lakh to 10 lakh ಟ್ಯಾಕ್ಸ್ ರೇಟ್ 20%. ನೆಕ್ಸ್ಟ್ 10 lakh to 11,15,000 ಟ್ಯಾಕ್ಸ್ ರೇಟ್ 30%. ಸೊ ಟೋಟಲ್ ಇನ್ಕಮ್ ಈಗ 11,15,000 ಇದೆ. ಸೊ ಈ ಥರ ಸ್ಲ್ಯಾಬ್ ಬರ್ಕೊಂಡಿದ್ದೀವಿ. ಟೋಟಲ್ ಇನ್ಕಮ್ ಏನಾದರೂ 6 ಲಕ್ಷ ಇದ್ದರೆ ಸ್ಲ್ಯಾಬ್ ಹೇಗೆ ಬರ್ಕೊಳ್ಬೇಕು? 0 to 2,50,000, 2,50,000 to 5 lakh, 5 lakh to 6 lakh. ಟೋಟಲ್ ಇನ್ಕಮ್ 4 lakh ಮಾತ್ರ ಇದ್ದರೆ 0 to 2,50,000, 2,50,000 to 4 lakh ಅಷ್ಟೇ ಬರ್ಕೊಳ್ಬೇಕು. ಅವಾಗ ಇವೆರಡು ಬರಲ್ಲ. ಟೋಟಲ್ ಇನ್ಕಮ್ 30 lakh ಇದ್ದರೆ 0 to 2.5, 2.5 to 5, 5 to 10, 10 to 30. ಸೊ ಟ್ಯಾಕ್ಸ್ ರೇಟ್ ಇದು ಯಾವಾಗಲೂ ಫಿಕ್ಸ್ಡ್ ಇದು, ನೀವು ಕಲಿಬೇಕಾಗತ್ತೆ. ಅಮೌಂಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಡಿಫ್ರೆನ್ಸ್ ಅಮೌಂಟ್ ಬರೆದ್ರೆ ಆಯಿತು. 2,50,000 ಮೈನಸ್ 0, 2,50,000. ನೆಕ್ಸ್ಟ್ 5 lakh ಮೈನಸ್ 2,50,000, 2,50,000. ನೆಕ್ಸ್ಟ್ 10 lakh ಮೈನಸ್ 5 lakh, 5 lakh. ನೆಕ್ಸ್ಟ್ 11,15,000 ಮೈನಸ್ 10 lakh, 1,15,000. ಸೊ ಈಗ ಅಮೌಂಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಟ್ಯಾಕ್ಸ್ ಅಮೌಂಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಇಲ್ಲಿರೋ ಅಮೌಂಟನ್ನು ಪರ್ಸೆಂಟೇಜ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಆಯಿತು. 2,50,000 ಇಂಟು 0%, 0. 2,50,000 ಇಂಟು 5%, 2,50,000 ಇಂಟು 5%, 12,500. ನೆಕ್ಸ್ಟ್ 5 lakh ಇಂಟು 20%, 1 lakh. ನೆಕ್ಸ್ಟ್ 1,15,000 ಇಂಟು 30%, 34,500. ಸೊ ಟೋಟಲ್ ಟ್ಯಾಕ್ಸ್ ಎಷ್ಟಾಯಿತು? 34,500 ಪ್ಲಸ್ 1 lakh ಪ್ಲಸ್ 12,500. ಸೊ ಟೋಟಲ್ ಆಗಿ ಅವರ ಟ್ಯಾಕ್ಸ್ ಎಷ್ಟಾಯಿತು ಅಂತಂದರೆ 1,47,000 ಆಯಿತು. ಹೇಗೆ ಬಂತು 1,47,000? ಇವಿಷ್ಟನ್ನು ಆ್ಯಡ್ ಮಾಡಿದ್ದು 12,500 ಪ್ಲಸ್ 1 lakh ಪ್ಲಸ್ 34,500. ಸೊ ಇಲ್ಲಿ ಬಂದಿರೋಂಥ ಆನ್ಸರನ್ನು ನಾವು ಇಲ್ಲಿ ಬರ್ಕೊಳ್ಬೇಕು, 1,47,000. ಸೊ ಈ ವರ್ಷ ಬಜೆಟಲ್ಲಿ ಏನು ಸ್ಲ್ಯಾಬ್ ಅನೌನ್ಸ್ ಮಾಡಿದ್ದಾರೆ ಅಂತಂದರೆ, ಅಪ್ ಟು 12 lakh ಟ್ಯಾಕ್ಸ್ ರೇಟ್ ನಿಲ್, 0 to 12 lakh ಟ್ಯಾಕ್ಸ್ ಕಟ್ಟಲಿಕ್ಕಿಲ್ಲ. ಬಟ್ ನಾವು ಈಗ ಅದನ್ನು ಏನಕ್ಕೆ ಫಾಲೋ ಮಾಡಲಿಲ್ಲ ಅಂತಂದರೆ, ಈ ವರ್ಷ ಬಜೆಟಲ್ಲಿ ಅನೌನ್ಸ್ ಮಾಡಿದ್ದು ನೆಕ್ಸ್ಟ್ ಇಯರ್ಗೆ ಇಂಪ್ಲಿಮೆಂಟ್ ಆಗುತ್ತೆ. ಈ ವರ್ಷ ಬಜೆಟಲ್ಲಿ ಅನೌನ್ಸ್ ಮಾಡಿದ್ದು ಈ ವರ್ಷನೇ ಇಂಪ್ಲಿಮೆಂಟ್ ಆಗಲ್ಲ. ಪ್ರೀವಿಯಸ್ ಇಯರ್ನಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದು ಈ ವರ್ಷ ಇಂಪ್ಲಿಮೆಂಟ್ ಆಗುತ್ತೆ. ಹೋದ ವರ್ಷದಲ್ಲಿ 0 to 3 lakh, 3 to 6, 6 to 9 ಅದೊಂದು ಅನೌನ್ಸ್ ಮಾಡಿದ್ರು. ಬಟ್ 2 ಆಪ್ಷನ್ ಕೊಟ್ಟಿದ್ರು. ನ್ಯೂ ಟ್ಯಾಕ್ಸ್ ರಿಜಿಮ್ ಬೇಕಾದರೂ ಫಾಲೋ ಮಾಡ್ಬೋದು, ಓಲ್ಡ್ ಟ್ಯಾಕ್ಸ್ ರಿಜಿಮ್ ಬೇಕಾದರೂ ಫಾಲೋ ಮಾಡ್ಬೋದು ಅಂತ. ನಾನಿಲ್ಲಿ ಓಲ್ಡ್ ಟ್ಯಾಕ್ಸ್ ರಿಜಿಮನ್ನು ಬರ್ಕೊಂಡಿದ್ದೀನಿ. ಸೊ ಟೋಟಲ್ ಟ್ಯಾಕ್ಸ್ ಎಷ್ಟಾಗುತ್ತೆ? 1,47,000 ಪ್ಲಸ್ 10,000, 1,57,000. ನೋಡಿ, ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮನ್ನು ಟೋಟಲ್ ಇನ್ಕಮಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀವಿ. ಬಟ್ ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮಿಗೆ ಯಾವುದೇ ಥರ ಟ್ಯಾಕ್ಸ್ ಕಟ್ಟಲಿಕ್ಕಿಲ್ಲ. ಸೊ ಹಾಗಾಗಿ ನಾವು ಏನು ಮಾಡಬೇಕು? ಟೋಟಲ್ ಟ್ಯಾಕ್ಸಲ್ಲಿ ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಟ್ಯಾಕ್ಸನ್ನು ಲೆಸ್ ಮಾಡಬೇಕಾಗತ್ತೆ. ನೋಡಿ, ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಎಷ್ಟಿದೆ? 1 lakh ಇದೆ. ಆ ಇಂಡಿಯನ್ ಅಗ್ರಿಕಲ್ಚರಲ್ ಇನ್ಕಮ್
ಇಲ್ಲಿ ಇನ್ಕ್ಲೂಡ್ ಆಗಿದೆ ಅಂತ ನಾವು ಅಸ್ಯೂಮ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಪರ್ಸೆಂಟೇಜ್ ಎಷ್ಟಿದೆ, 5% ಇದೆ. ಯಾವಾಗಲೂ ನಾವು ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮಲ್ಲಿ 5% ಕನ್ಸಿಡರ್ ಮಾಡಿ 5% ಅಮೌಂಟನ್ನು ಲೆಸ್ ಮಾಡಿದರೆ ಆಯಿತು. 1 lakh ಇಂಟು 5% 5,000 ಆಗುತ್ತೆ. ಆ ಅಮೌಂಟನ್ನು ನಾವಿಲ್ಲಿ ಲೆಸ್ ಮಾಡಬೇಕಾಗತ್ತೆ. ವೆರಿ ಇಂಪಾರ್ಟೆಂಟ್. ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಕೊಟ್ಟಾಗ ಇನ್ಕಮಿಗೆ ಇನ್ಕಮನ್ನು ಆ್ಯಡ್ ಮಾಡಬೇಕು, ಟ್ಯಾಕ್ಸಲ್ಲಿ ಟ್ಯಾಕ್ಸನ್ನು ಲೆಸ್ ಮಾಡಬೇಕು. ಅಗ್ರಿಕಲ್ಚರ್ ಇನ್ಕಮನ್ನು ಆ್ಯಡ್ ಮಾಡಬೇಕು, ಬಟ್ ಅಗ್ರಿಕಲ್ಚರ್ ಇನ್ಕಮ್ಗೆ ಟ್ಯಾಕ್ಸ್ ಕಟ್ಟಲಿಕ್ಕಿಲ್ಲ, ಹಾಗಾಗಿ ಟ್ಯಾಕ್ಸನ್ನು ಲೆಸ್ ಮಾಡಬೇಕು. ಸೊ ಟ್ಯಾಕ್ಸ್ ಆಲ್ವೇಸ್ 5%. 1 lakh ಇಂಟು 5% ಮಾಡಿದಾಗ 5,000 ಆಯಿತು. ಸೊ ಅಲ್ಲಿಗೆ 1,57,000 5,000 ಲೆಸ್ ಮಾಡಿದ್ರೆ ಅವ್ರು ಟೋಟಲ್ ಆಗಿ ಗೌರ್ಮೆಂಟಿಗೆ ಕಟ್ಟಬೇಕಾಗಿರೋಂಥ ಟ್ಯಾಕ್ಸ್ 1,52,000 ಮಾತ್ರ. ನೆಕ್ಸ್ಟ್ ಬರುವಂಥದ್ದು ರಿಬೇಟ್. ಯಾವಾಗಲೂ ಗೌರ್ಮೆಂಟಿಂದ 12,500 ರೂಪಾಯಿ ಡಿಸ್ಕೌಂಟ್ ಕೊಟ್ಟು, ಯಾವಾಗಲೂ ಅಂತಂದರೆ ನಿಮ್ಮ ಇನ್ಕಮ್ ಏನಾದರೂ 5 lakhಕ್ಕಿಂತ ಕಮ್ಮಿ ಇದ್ದರೆ ಮಾತ್ರ ಈ 12,500 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ಸೊ ಡಿಸ್ಕೌಂಟನ್ನು ಲೆಸ್ ಮಾಡಬೇಕು. ಡಿಸ್ಕೌಂಟ್ ಯಾವಾಗ ಸಿಗುತ್ತೆ? ನಿಮ್ಮ ಇನ್ಕಮ್ 5 ಲಕ್ಷಕ್ಕಿಂತ ಕಮ್ಮಿ ಇದ್ದರೆ ಮಾತ್ರ. ಈಗ ನಿಮ್ಮ ಇನ್ಕಮ್ 5 ಲಕ್ಷಕ್ಕಿಂತ ಜಾಸ್ತಿ ಇದೆ, ಸೊ ಯಾವುದೇ ಥರ ರಿಬೇಟ್ ಸಿಕ್ಕಲ್ಲ. ನೆಕ್ಸ್ಟ್ ಸರ್ಚಾರ್ಜ್ ಎಷ್ಟು ಅಂತಂದರೆ, ನೀವೇನಾದರೂ ತುಂಬ ಶ್ರೀಮಂತರಾಗಿದ್ದರೆ, ನಿಮ್ಮ ಇನ್ಕಮ್ 50 lakhಕ್ಕಿಂತನೂ ಜಾಸ್ತಿ ಇದ್ದರೆ 10% ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಬೇಕು. ಯಾವುದಕ್ಕೆ 10%? ಏನು ಟ್ಯಾಕ್ಸ್ ಬಂದಿರುತ್ತೋ ಆ ಟ್ಯಾಕ್ಸಿಗೆ 10%. ನಿಮ್ಮ ಇನ್ಕಮ್ 50 lakhಕ್ಕಿಂತ ಜಾಸ್ತಿ ಇದ್ದರೆ ಮಾತ್ರ. 1 crore ಜಾಸ್ತಿ ಇದ್ದರೆ 15% ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಬೇಕು. ಈಗ 15 lakhಕ್ಕಿಂತನೂ ಜಾಸ್ತಿ ಇಲ್ಲ, 1 crore ಜಾಸ್ತಿ ಇಲ್ಲ, ಸೊ ಎಕ್ಸ್ಟ್ರಾ ಟ್ಯಾಕ್ಸ್ ಏನು ಕಟ್ಟೋದು ಬೇಡ. ಸೊ ಯಾರ್ಯಾರು ಟ್ಯಾಕ್ಸ್ ಪೇಯರ್ಸ್ ಇರ್ತಾರೋ ಅವರೆಲ್ಲರೂ ಕೂಡ ಎಜುಕೇಷನ್ಗೆ ಕಾಂಟ್ರಿಬ್ಯೂಟ್ ಮಾಡಲೇಬೇಕು. ಅದಕ್ಕೆ ಎಜುಕೇಷನ್ ಸೆಸ್ ಅಂತ ಕರಿತೀವಿ. ಯಾವಾಗಲೂ ಎಜುಕೇಷನ್ ಸೆಸ್ 4%. 1,52,000 ಇಂಟು 4% ಮಾಡಿದಾಗ 6,080 ಬರುತ್ತೆ. ಹೇಗೆ ಮಾಡಬೇಕು ಎಜುಕೇಷನ್ ಸೆಸ್ಸನ್ನು? ಏನು ಟ್ಯಾಕ್ಸ್ ಬಂದಿರುತ್ತೋ ಆ ಟ್ಯಾಕ್ಸ್ ಮೇಲೆ 4% ಫೈಂಡ್ ಔಟ್ ಮಾಡಿದ್ರೆ ಆಯಿತು. 1,52,000 ಇಂಟು 4% ಮಾಡಿದಾಗ 6,080 ಆಗುತ್ತೆ. ದೆನ್ ಪೆನಾಲ್ಟಿಯನ್ನು ಕ್ವಶನಲ್ಲಿ ಕೊಟ್ಟಿದ್ರೆ ಬರೀಬೇಕು. ಕ್ವಶನಲ್ಲಿ ಯಾವುದೇ ಥರ ಪೆನಾಲ್ಟಿ ಕೊಡಲಿಲ್ಲ. ಕ್ವಶನಲ್ಲಿ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಈಗ ಇಷ್ಟು ಟ್ಯಾಕ್ಸ್ 1,52,000 ಪ್ಲಸ್ 6,000 1,58,000 ಚಿಲ್ಲರೆ ಅವ್ನು ಕಟ್ಟಬೇಕಾಗತ್ತೆ. ಬಟ್ ಹೋದ ವರ್ಷವೇ ಅಡ್ವಾನ್ಸ್ ಆಗಿ 1 ಲಕ್ಷ ರೂಪಾಯಿ ಟ್ಯಾಕ್ಸನ್ನು ಪೇಮೆಂಟ್ ಮಾಡಿ ಆಗಿದೆ. ಸೊ ಅಡ್ವಾನ್ಸನ್ನು ಲೆಸ್ ಮಾಡಬೇಕಾಗುತ್ತೆ. ಲೆಸ್ TDSಗೆ ಕ್ವಶನಲ್ಲಿ ಟ್ಯಾಕ್ಸ್ ಡಿಡಕ್ಟೆಡ್ ಸೋರ್ಸ್ ಅಂತ ಕೊಟ್ಟಿರ್ತಾರೆ. ಇಲ್ಲ ಅಂತಂದರೆ ಇಲ್ಲಿ ಕ್ಯಾಶುವಲ್ ಇನ್ಕಮಲ್ಲಿ ಏನು ಅಮೌಂಟ್ ಬರೆದಿರ್ತೀರೋ ಅದನ್ನೇ ನೀವು TDSಗೆ ಬರೀಬೇಕಾಗುತ್ತೆ. TDS ಅಂತಂದರೆ ಟ್ಯಾಕ್ಸ್ ಡಿಡಕ್ಟೆಡ್ ಸೋರ್ಸ್. ಇಲ್ಲಿ ಕ್ಯಾಶುವಲ್ ಇನ್ಕಮಲ್ಲಿ ಒಂದು 5,000 ರೂಪಾಯಿ ಟ್ಯಾಕ್ಸ್ ಪೇಮೆಂಟ್ ಮಾಡಿದರೆ ಅದೇ 5,000 ರೂಪಾಯಿನ ಲಾಸ್ಟಿಗೆ ಲೆಸ್ ಮಾಡಬೇಕು. ಬಟ್ ಇಲ್ಲಿ ಯಾವುದೇ ಥರ ಅಮೌಂಟ್ ಇಲ್ಲ, ಸೊ TDSಗೂ ಯಾವುದೇ ಥರ ಅಮೌಂಟ್ ಬರಲ್ಲ. ಸೊ ಹಾಗಾಗಿ ಈ ಪ್ರಾಬ್ಲಮ್ ಅವರ ಫೈನಲ್ ಆನ್ಸರ್ ಎಷ್ಟು, ಟೋಟಲಾಗಿ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತಂದರೆ 1,52,000 ಟೋಟಲ್ ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕು, ಪ್ಲಸ್ 6,080 ಎಜುಕೇಷನಿಗೆ ಕೊಡಬೇಕು. ಟೋಟಲಾಗಿ ಕೊಡಬೇಕಾಗಿದ್ದು 1,58,080. ಬಟ್ ಆಲ್ರೆಡಿ ಅಡ್ವಾನ್ಸ್ ಆಗಿ 1 ಲಕ್ಷ ರೂಪಾಯಿ ಹೋದ ವರ್ಷವೇ ಕೊಟ್ಟಿದ್ದಾರೆ. ಸೊ ಮೈನಸ್ 1 lakh ಮಾಡಿದಾಗ ಈಗ ಕೊಡಬೇಕಾಗಿರುವಂಥ ಅಮೌಂಟ್ 58,080 ಮಾತ್ರ. ಸೊ ಈ ಥರದಲ್ಲಿ ನೀವು ಟ್ಯಾಕ್ಸ್ ಲಯಬಿಲಿಟಿ ಪ್ರಾಬ್ಲಮ್ ಮಾಡಬೇಕಾಗತ್ತೆ. ಇನ್ನು ಇದರಲ್ಲಿ ಏನೇನು ಅಡ್ಜಸ್ಟ್ಮೆಂಟ್ ಕೊಡ್ಬೋದು ಅಂತಂದರೆ, ಹೌಸ್ ಪ್ರಾಪರ್ಟಿ ಅಮೌಂಟ್ ಕೊಟ್ಟಿರಲ್ಲ, ಸಣ್ಣದೊಂದು ಹೌಸ್ ಪ್ರಾಪರ್ಟಿ ಪ್ರಾಬ್ಲಮ್ ಕೊಟ್ಟಿರ್ತಾರೆ. ಆ ಪ್ರಾಬ್ಲಮನ್ನು ಫೈಂಡ್ ಔಟ್ ಮಾಡಿ ಏನು ಆನ್ಸರ್ ಬರುತ್ತೋ ಆ ಆನ್ಸರ್ನ ನೀವು ಇಲ್ಲಿ ಬರ್ಕೊಳ್ಬೇಕಾಗತ್ತೆ. ದೆನ್ ಬೇರೆ ಇನ್ಯಾವ ಥರದ ಅಡ್ಜಸ್ಟ್ಮೆಂಟ್ ಬರಲ್ಲ. ಹೌಸ್ ಪ್ರಾಪರ್ಟಿ ರಿಲೇಟೆಡ್ ಪ್ರಾಬ್ಲಮ್ ಡೈರೆಕ್ಟಾಗಿ ಆನ್ಸರ್ ಕೊಡೋ ಬದಲು ಸಣ್ಣ ಕ್ವಶನ್ ಕೊಟ್ಟಿರ್ತಾರೆ. ಹೌಸ್ ಪ್ರಾಪರ್ಟಿ ಪ್ರಾಬ್ಲಮ್ ಮಧ್ಯದಲ್ಲೇ ಹೌಸ್ ಪ್ರಾಪರ್ಟಿ ರಿಲೇಟೆಡ್ ಒಂದು 4-5 ಎಂಟ್ರಿ ಕೊಟ್ಟಿರ್ತಾರೆ ಕ್ವಶನಲ್ಲೇ. ಆ ಹೌಸ್ ಪ್ರಾಪರ್ಟಿ ಎಂಟ್ರೀಸ್ ಯಾವ್ದು ಅಂತ ನೋಡಿಕೊಂಡು ಹೌಸ್ ಪ್ರಾಪರ್ಟಿ ಫೈಂಡ್ ಔಟ್ ಮಾಡಿ ಅಲ್ಲಿ ಬಂದಿರುವಂಥ ಆನ್ಸರನ್ನು ನೀವು ಇಲ್ಲಿ ಬರ್ಕೊಳ್ಬೇಕಾಗತ್ತೆ. ಸೊ ಆ ಥರ ಅಡ್ಜಸ್ಟ್ಮೆಂಟ್ ಇರುವಂಥ ಪ್ರಾಬ್ಲಮನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಕೊಟ್ಟಾಗ ಒಂದೇ ಒಂದು ಅಡ್ಜಸ್ಟ್ಮೆಂಟ್. ಏನು ಅಡ್ಜಸ್ಟ್ಮೆಂಟ್? ಇನ್ಕಮಿಗೆ ಇನ್ಕಮನ್ನು ಆ್ಯಡ್ ಮಾಡಬೇಕು, ಟ್ಯಾಕ್ಸಲ್ಲಿ ಟ್ಯಾಕ್ಸನ್ನು ಲೆಸ್ ಮಾಡಬೇಕು. ಟ್ಯಾಕ್ಸ್ ರೇಟ್ ಈಸ್ ಆಲ್ವೇಸ್ 5%. ಇಷ್ಟು ನೆನ್ಪಿಟ್ಕೊಂಡ್ರೆ ಆಯಿತು. ಹೋಪ್ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಇವತ್ತೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ವಿಡಿಯೋ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.